ಕನಕಪುರ ಕನಕೋತ್ಸವ 2026ರ ಪ್ರಯುಕ್ತ ಮನೆಗೆ 5 ಗ್ಯಾರಂಟಿ ಮನೆಗೊಂದು ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮವು ದಿನಾಂಕ 19/1/2026ರಂದು ಉಯ್ಯಂಬಳ್ಳಿ ಹೋಬಳಿ ಉಯ್ಯಂಬಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಏಳಗಳ್ಳಿ ಬ್ಲಾಕ್ 1, ಬ್ಲಾಕ್ 2, ವಡಕೆದೊಡ್ಡಿ ಗ್ರಾಮಗಳಲ್ಲಿ ರಂಗೋಲಿ ಸ್ಪರ್ಧೆ ನಡೆಯಿತು. ನೂರಾರು ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಏಳಗಳ್ಳಿ ಗ್ರಾಮದ ರತ್ನಮ್ಮ ಪ್ರಥಮ, ರೇಷ್ಮಾ ದ್ವಿತೀಯ, ದಿವ್ಯ ತೃತೀಯ ಸ್ಥಾನ ಪಡೆದರು. ವಡಕೆಕಟ್ಟೆ ಗ್ರಾಮದ ವರ್ಷ ಪ್ರಥಮ, ಅನುಶ್ರೀ ದ್ವಿತೀಯ, ಮಾನ್ಯ ತೃತೀಯ ಸ್ಥಾನ ಪಡೆದರು. ಶ್ರೀ ಕ್ಷೇತ್ರ ಮರಳೇಗವಿ ಮಠದ ಮುಮ್ಮಡಿ ಶಿವರುದ್ರ ಸ್ವಾಮೀಜಿಯವರು ರಂಗೋಲಿಗಳನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಊರಗೌಡ ಬಸವರಾಜು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪರಮಶಿವಯ್ಯ, ವಿವಿಧ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಮಂಜುಳಾ ಕೆಂಪೇಗೌಡ, ರವಿಕುಮಾರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಏಳಗಳ್ಳಿ ರವಿ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜಯರತ್ನ ರಾಜೇಂದ್ರ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಉಮೇಶ್, ದೊಡ್ಡಾಲಹಳ್ಳಿ ಕೃಷ್ಣಪ್ಪ, ಶಿವಮ್ಮ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೆಂಕಟಮ್ಮ, ಶ್ರೀನಿವಾಸ್, ವಿ ಚಂದ್ರ, ಆಶಾ, ರೂಪಾ, ನಾಜೀರ್, ಕರಿಯಪ್ಪ ಇನ್ನೂ ಹಲವಾರು ಮುಖಂಡರುಗಳು ವಿಜೇತರಾದವರಿಗೆ ಬಹುಮಾನ ವಿತರಿಸಿದರು. ಅವ್ರನ್ನ ವಿಶೇಷವಾಗಿ ನಾವು ಕರೆದಿದ್ದೀವಿ. ಬಂದಿರತಕ್ಕಂಥ ಮಹಾಸ್ವಾಮಿಗಳಿಗೆ ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ, ಎಲ್ಲ ಮುಖಂಡರ ಪರವಾಗಿ, ನಮ್ಮೆಲ್ಲ ಉಯ್ಯಂಬಳ್ಳಿ ಗ್ರಾಮ ಪಂಚಾಯಿತಿಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀವಿ. ಹಾಗೂ ನಮ್ಮ ಈ ಒಂದು ಗ್ರಾಮದಲ್ಲಿ ಸರ್ಕಾರಿ ನೌಕರರು ಅಥವಾ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಒಂದು ಹಾಗೂ ನಮ್ಮ ರಂಗ ಕಲಾವಿದರು, ರಂಗ ನಿರ್ದೇಶಕರು ಆಗಿರ್ತಕ್ಕಂಥ 5 ಜನಗಳನ್ನ ಕರೆದು ನಾವು ಅವರಿಗೆ ವಿಶೇಷವಾಗಿ ಈ ಒಂದು ರಂಗೋಲಿಯ ಸ್ಪರ್ಧೆ, ಈ ಕನಕೋತ್ಸವ ಸ್ಪರ್ಧೆಯಾಗಿ ಇವತ್ತೇನು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸರ್ ಅವರು ಮತ್ತು ಬಮೂಲ್ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಹಾಗೂ ನಮ್ಮ MLC ರವೀಣ್ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ 2025-26ನೇ ಸಾಲಿನ ಕನಕೋತ್ಸವದಲ್ಲಿ ಪ್ರತಿಯೊಂದು ಮನೆಗೂ ಕೂಡ ರಂಗೋಲಿ ಬಿಡಬೇಕು ಅಂತೇಳಿ ಬರೀ ಕನಕಪುರದಲ್ಲಿ ಮಾತ್ರ ರಂಗೋಲಿ ಬಿಡಿಸ್ತಾ ಇದ್ರು. ಒಂದು 5 ರಿಂದ 10 ಜನ ಮಾತ್ರ ಕನಕಪುರಕ್ಕೆ ಹೋಗಿ ನಮ್ಮ ಮಹಿಳೆಯರು ರಂಗೋಲಿಯನ್ನು ಬಿಡ್ತಾ ಇದ್ರು. ಅದು ಎಲ್ಲರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ಒಂದು ಗ್ರಾಮೀಣ ಪ್ರದೇಶಕ್ಕೂ ಕೂಡ ಕನಕೋತ್ಸವವನ್ನು ಆಚರಿಸಬೇಕು. ದೊಡ್ಡವರ ನೇತೃತ್ವದ ಆದೇಶದ ಮೇರೆಗೆ ನಮ್ಮೆಲ್ಲ ಮುಖಂಡರುಗಳು ಸೇರಿ ಇವತ್ತು ನಮ್ಮ ಉಯ್ಯಂಬಳ್ಳಿ ಗ್ರಾಮ ಪಂಚಾಯಿತಿಯ ಏಳಗಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ಸ್ವಾಮಿಗಳ ನಮ್ಮ ಸಾನ್ನಿಧ್ಯದ ಒಂದು ಸಮ್ಮುಖದಲ್ಲಿ ಇವತ್ತು ರಂಗೋಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದೇವೆ. ಅವರ ಒಂದು ಉಪಸ್ಥಿತಿಯಲ್ಲಿ ನಮ್ಮ ಈ 5 ಜನಕ್ಕೂ ಕೂಡ ಅವರ ಕೈಯಿಂದಲೇ ಸನ್ಮಾನ ಮಾಡಿಸ್ಬೇಕು ಅಂತೇಳಿ ನಾವು ಕೇಳ್ಕೊಂತಾ ಇದ್ದೀವಿ. ರಂಗ ನಿರ್ದೇಶಕರು ಹಾಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದಂಥ ಪರಮಶಿವಯ್ಯ ಅವರಿಗೆ ದೊಡ್ಡ ಚಪ್ಪಾಳೆಯ ಮೂಲಕ ಧನ್ಯವಾದ ಒಂದು ಚಪ್ಪಾಳೆ ಕೇಳ್ಕೊಂತೀನಿ. ಹಾಗೂ ಮತ್ತೊಬ್ಬ ನಮ್ಮ ಊರಿನ ಹೆಣ್ಮಗಳು ನಮ್ಮ ಕಣಾರಿ ಮಧ್ಯೆ ಸಿದ್ದಣ್ಣ ಅವರು ಅಂತ ಹೇಳಿದ್ರು. ಅವರು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರ ಮಗಳಾದಂಥ ಮಂಜುಳಾ ಅವರು ಇವತ್ತು ಜಯದೇವ ಆಸ್ಪತ್ರೆಯಲ್ಲಿ ನಮ್ಮ ಕಡೆಯವರು ಯಾರೇ ಅವರು ಕೂಡ ಬಹಳ ಅವರ ಮನೆಯವರಂತೆ ನೋಡ್ಕೊಂಡವ್ರನ್ನ ನಮಗೆ ಬಹಳ ಒಂದು ಸಹಾಯ ಹಸ್ತವನ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ನಮ್ಮೆಲ್ಲರ ಪರವಾಗಿ ಒಂದು ಅಭಿನಂದನೆಯನ್ನ, ಒಂದು ಸನ್ಮಾನವನ್ನ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹಾಗೂ ನಮ್ಮ ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ನಮ್ಮ ಊರಿಗೆ ಒಬ್ಬರು ಊರುಗೌಡರು ಅಂತ ಅಂದ್ಬಿಟ್ಟು ತಲೆಮಾರಿನಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ವಿಚಾರ ಅದು. ಆ ಒಂದು ವಿಚಾರವಾಗಿ ನಮ್ಮ ಊರಿನ ಗ್ರಾಮದ ಆಗುಹೋಗುಗಳು, ಹಬ್ಬ ಹರಿದಿನಗಳಲ್ಲಿ ಏನು ನಡೀತದೆ ಅವಕ್ಕೆಲ್ಲರೂ ತಮ್ಮ ಕೆಲಸವನ್ನು ಬಿಟ್ಟು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಮ್ಮ ಊರುಗೌಡರು ಬಸವರಾಜರವರು, ಅವರು ಕೂಡ ನಮ್ಮ ಸ್ವಾಮಿಗಳ ಹಸ್ತದಿಂದ ಅವರಿಗೆ ಎಲ್ಲ ಚಪ್ಪಾಳೆಯ ಬರಬೇಕು ಅಂತ ಮಾಡ್ತಾ ಇದ್ದೀವಿ. ನಮ್ಮ ಇದೇ ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕರಿಯಪ್ಪನವರ ಮಗ, ಅವರು ಕೂಡ ಕೆಂಪೇಗೌಡ ಹಾಸ್ಪಿಟಲ್ನಲ್ಲಿ ಅವರು ಕೂಡ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ನಮ್ಮ ಊರಿನ ಜನ ಇರ್ಬೋದು, ನಮ್ಮ ಪಂಚಾಯತ್ ಜನ ಇರ್ಬೋದು, ನಾವೇ ಆಗ್ಲಿ, ಹೆಚ್ಚಿಗೆ ವೇವರಾಗ್ಲಿ, ನಮ್ಮ ಭಾಗದ ಮುಖಂಡರು ಯಾರೇ ಆದ್ರೂ ಕೂಡ ನಮ್ಮ ಊರು ಬಂದವರು ಅಂತ ಹೇಳಿದ್ರೆ ಅವರು ಓಟಿಲಿ ಇರ್ತಾರೆ, ಅವಾಗ ಆಪರೇಷನ್ ಥಿಯೇಟರ್ ಇರ್ತಾರೆ. ಆಪರೇಷನ್ ಥಿಯೇಟರ್ ಅಲ್ಲಿ ಬಿಟ್ಟು ಬಂದು ನಮ್ಮವ್ರಿಗೆಲ್ಲರೂ ಕೂಡ ಅವರು ಏನು ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಸಹಾಯ ಬೇಕು, ಅವ್ರ ಕೈಯಲ್ಲಿ ಏನಾಗ್ತದೆ ಅತ್ಯಂತ ಶ್ರಮವಹಿಸಿ ಕೆಲಸ ಮಾಡ್ತಾರೆ. ಅವರು ಕೂಡ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸನ್ಮಾನವನ್ನು ಮಾಡಬೇಕು ಅಂತ ಎಲ್ಲ ಚಪ್ಪಾಳೆ ಮೂಲಕ ಕೇಳ್ಕೊತಾ ಇದ್ದೀವಿ. ಮತ್ತೊಬ್ಬ ನಮ್ಮ ಗ್ರಾಮದ ಕುನ್ನಂಡಿ ಬಸವರಾಜವರು ಶಿವರಾಜಣ್ಣವ್ರ ಮಗ, ಅವರು ಕೂಡ ದಯಾನಂದ ಸಾಗರ್ ಹಾಸ್ಪಿಟಲ್ನಲ್ಲಿ ಕುಮಾರಸ್ವಾಮಿ ದಯಾನಂದ ಸಾಗರ್ ಹಾಸ್ಪಿಟಲ್ ಕೆಲಸ ಮಾಡ್ತಾವ್ರೆ. ಅವರು ರಕ್ತ ಪರೀಕ್ಷೆಯ ವಿಭಾಗದ ಮುಖ್ಯಸ್ಥರು ಕೂಡ ಆಗಿದ್ದಾರೆ. ಅವ್ರ
ಅವ್ರನ್ನ ವಿಚಾರಿಸಿ ತೆರೆದು ಅಲ್ಲಿ ಸಾವಿರಾರು ಮಕ್ಕಳಿಗೆ ವಿದ್ಯಾದಾನವನ್ನ ಕೂಡ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಮತ್ತೆ ಹಾಗೂ ಇಲ್ಲಿ ಏನು ನಮ್ಮ ಮಾದೇಶ್ವರನ ಬೆಟ್ಟಕ್ಕೆ ಶಿವರಾತ್ರಿ ವರ್ಷನಲ್ಲಿ ಒಂದು 50ರಿಂದ 60 ಸಾವಿರ ಜನ ಬಂದು ಈ ತಾಯಿ ದರ್ಶನವನ್ನ ಮಾಡಿಕೊಂಡು ನಂತರ ಇಲ್ಲಿ ಮಾಡಿರ್ತಕ್ಕಂಥ ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಆ ಪ್ರಸಾದಕ್ಕೆ ಅವರು ಕೂಡ ವರ್ಷ ಅವರ ಶಕ್ತಿ ಮೀರಿ ಒಂದು ಸಹಾಯವನ್ನ ಮಾಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಅವ್ರನ್ನೂ ಕೂಡ ನಾವು ಸನ್ಮಾನಿಸಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಕಾರಣಾಂತರದಿಂದ ಅವ್ರು ಬರ್ಲಿಕ್ಕಾಗಲಿಲ್ಲ. ಅವರು ಕೂಡ ನಿಮ್ಮೆಲ್ಲರ ಒಂದು ಚಪ್ಪಾಳೆ ಮೂಲಕ ಒಂದು ಇಲ್ಲಿಂದನೇ ಸನ್ಮಾನ ಕಳಿಸ್ಬೇಕು, ಇಲ್ಲಿಂದನೇ ಒಂದು ಗೌರವವನ್ನು ಸಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಪರಮಶಿವನವರು ನಮ್ಗೆಲ್ಲರಿಗೂ ಒಂದು ಆಶೀರ್ವಾದವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುದೇವ ನಮಃ. ಅರಿವೇ ಗುರು. ಯಾವ ವ್ಯಕ್ತಿಗೆ ಆಗಲಿ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಮಾರ್ಗದರ್ಶನವನ್ನು ಕೊಡ್ತಕ್ಕಂಥವರು ಗುರು. ಆದ್ದರಿಂದ ಗುರುದರ್ಶನಂ ಪುಣ್ಯಂ ಸ್ಪರ್ಶನಂ ಮಹಾಪಾಪನಾಶನಃ. ಗುರುದರ್ಶನ ಮಾಡಬೇಕಾದ್ರೆ ಪುಣ್ಯ ಇರಬೇಕು. ಇನ್ನು ಅವರನ್ನು ಸ್ಪರ್ಶ ಮಾಡಿ ನಾವು ಅವರ ಪಾದಾರವಿಂದವನ್ನು ಸ್ವೀಕರಿಸಿದಾಗ ಸರ್ವ ಪಾಪನಾಶನಃ. ನಾವು ಮಾಡಿರ್ತಕ್ಕಂಥ ಕರ್ಮಗಳು ವಿಶೇಷವಾಗಿರ್ತದೆ. ಆದ್ದರಿಂದ ನಮ್ಮ ಗ್ರಾಮದ ನೆಚ್ಚಿನ ಹಿರಿಯರು, ನಮ್ಮ ದೊಡ್ಡಣ್ಣನವರ ಮಕ್ಕಳು ಗ್ರಾಮದ ಏಳಿಗೆಗಾಗಿ ಎಲ್ಲರೂ ಹಗಲಿರುಳು ಸ್ಮರಿಸುತ್ತಾ ಶ್ರಮ ಪಡುತ್ತಾ ನಮ್ಮ ಗ್ರಾಮವನ್ನು ಏಳುಗಡೆ ಗ್ರಾಮವನ್ನು ಕನಕಪುರ ತಾಲೂಕಿನಲ್ಲಿ ನಿಂತು ನೋಡುವಂತೆ ಮಾಡಿದಂಥ ಕೀರ್ತಿ ನಮ್ಮ ರವಿಯವರಿಗೆ ಸಲ್ಲತಕ್ಕದ್ದು. ಜೋರಾಗಿ ಅವರಿಗೆ ಚಪ್ಪಾಳೆ ಬೇಕು. ಅದು ಅಲ್ಲದೆ ಜಗನ್ಮಾತೆ ಸತ್ಯವಂತ ಶಿವಶರಣೆ ತಾಯಿ ಮಂದಮ್ಮ ನೆಲೆಸಿರ್ತಕ್ಕಂಥ ಅವರು ನೆಲೆಸಿರ್ತಕ್ಕಂಥ ಊರು, ಆ ತಾಯಿ ಮುದ್ದಮ್ಮನವರ ಆಶೀರ್ವಾದವನ್ನು ಪಡೆದಂಥ ನಾವು ನೀವೆಲ್ಲರೂ ಧನ್ಯವಾದ. ಏಕೆಂದರೆ ನಮ್ಮ ಗ್ರಾಮದ ಜನರೆಲ್ಲರೂ ಸಹ ಗ್ರಾಮದ ಏಳಿಗೆಗಾಗಿ ತಾಯಿ ಮುದ್ದಮ್ಮನವರ ಸೇವೆ ಮಾಡುತ್ತಾ ಅವರ ಕೀರ್ತಿಗೆ ನಮ್ಮ ಗ್ರಾಮಸ್ಥರೆಲ್ಲರೂ ದುಡಿದಿದ್ದಾರೆ. ನಮ್ಮ ಗ್ರಾಮದ ಜನರೆಲ್ಲ ತಾಯಿಗಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಗ್ರಾಮದ ಜನರೆಲ್ಲರಿಗೂ ಸಹ ನನ್ನ ವಂದನೆಗಳೆಲ್ಲ ಅರ್ಪಿಸ್ತೇನೆ. ನನ್ನನ್ನು ಹೇಳುಗಳಿರ್ತಕ್ಕಂಥ ಒಬ್ಬ ಕಲಾವಿದನನ್ನು ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದೆ. ಇದು ನಮ್ಮ ಗ್ರಾಮಸ್ಥರೆಲ್ಲರ ಆಶೀರ್ವಾದ, ಅವರ ಪುಣ್ಯ. ಅವರು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮೆಲ್ಲ ಗ್ರಾಮಕ್ಕೆ, ನಮ್ಮ ಇಡೀ ಪಂಚಾಯಿತಿಗೆ, ನಮ್ಮ ಇಡೀ ಹೋಬಳಿಗೆ ಒಂದು ಆಶೀರ್ವಾದವನ್ನು ನೀಡಬೇಕು ಅಂತ ಕೈ ಮುಗಿಸ್ಕೊಳ್ಕೊಂತೀವಿ. ತ್ರೈಲೋಕ್ಯ ಸಂಪ್ರದಾಯ ಲೇಖ ಸಮುಲೇಖನ ಬಿತ್ತಿಗೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಈ ದಿವಸ ಏಳುಗಳ್ಳಿಯ ಗ್ರಾಮದ ತಾಯಿ ಮುದ್ದಮ್ಮನವರ ಸಾನ್ನಿಧ್ಯದಲ್ಲಿ 2026ನೇ ಸಾಲಿನಲ್ಲಿ ಏರ್ಪಾಡಾಗಿರ್ತಕ್ಕಂಥ ಕನಕೋತ್ಸವದ ಕಾರ್ಯಕ್ರಮದ ಅಡಿಯಲ್ಲಿ ಈ ಕಾರ್ಯಕ್ರಮದ ಮೂಲ ನೇತಾರರು ಮತ್ತು ಕಾರಣೀಕರ್ತಗಳಾದಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಹಾಗೂ ಮಾಜಿ ಸಂಸದರು ಹಾಲು ಒಕ್ಕೂಟದ ಅಧ್ಯಕ್ಷ ಆಗಿರ್ತಕ್ಕಂಥ ಪ್ರೀತಿಯ ಸುರೇಶ್ ಅವರೇ, ಈ ಭಾಗದ ಸ್ಥಳೀಯ ದೊಡ್ಡಹಳ್ಳಿಯ ಮುಖಂಡರಂತ ನಮ್ಮೆಲ್ಲರಿಗೂ ಅಣ್ಣ ಕೃಷ್ಣಪ್ಪನವರೇ, ನಿಮ್ಮೆಲ್ಲರ ಒಬ್ಬ ಪ್ರೀತಿಯ ದ್ಯೋತಕ ಏಳುಗರ ರವಿ ಯಾವತ್ತೂ ಮಾತಾಡೋದಿಲ್ಲ, ಕೆಲಸ ಅಷ್ಟೇ ಮಾಡೋದು. ಮಾತಾಡೋಂಥದ್ದು ಭಾಳ ಹಿಂದೆ, ಕೆಲಸದಲ್ಲಿ ಭಾಳ ಮುಂದೆ. ನಿಮ್ಮ ದೊಡ್ಡಣ್ಣವರು ಹೆಸರಿಗೆ ತಕ್ಕಂತೆ ಅವರು ದೊಡ್ಡಣ್ಣನೇ ಅಂತ ದೊಡ್ಡಣ್ಣನ ಸುಪುತ್ರರಾಗಿರ್ತಕ್ಕಂಥ ಈ ಗ್ರಾಮದ ಮತ್ತು ಈ ಭಾಗದ ಸುತ್ತಮುತ್ತ ಹಳ್ಳಿಯ ಒಬ್ಬ ಅಧಿಕಾರ, ಆಹಾರ್ನಿಶಿ ಹಗಲು ರಾತ್ರಿ ದುಡಿತಕ್ಕಂಥ ಒಬ್ಬ ಸಾಧಾರಣ ಸರಳ ವ್ಯಕ್ತಿ, ನಮ್ಮ ಪ್ರೀತಿಯ ಶಿಷ್ಯರಾದಂಥ ರವಿ ಅವರೇ, ಊರಿನ ಗೌಡ್ರೆ, ಸನ್ಮಾನಿತರಾದಂಥ ನಮ್ಮ ಮಂಜುಳಮ್ಮನವರೇ, ಕುಮಾರ್ ಅವರೇ, ರಾಜ್ಯ ಪ್ರಶಸ್ತಿ ವಿಶೇಷ ನಮ್ಮ ಪರಮಣ್ಣವರು, ಪರಮಶಿವಯ್ಯನವರು, ಪರಮಣ್ಣ ಅಂತ ಅವರು ಪರಮಶಿವಯ್ಯ ಅಂತ ಎರಡು ಸೇರಿಸಿ ಹೇಳ್ತಾರೆ.
ಅಂತ ಪ್ರೀತಿಯ ಪರಮಣ್ಣವರು, ಎಲ್ಲ ಯುವಕ ಮಿತ್ರರೇ, ಹಾಗೂ ನಮ್ಮ ಕಾಂಗ್ರೆಸ್ಸಿನ ಬ್ಲಾಕ್ನ ಮಹಿಳಾ ಅಧ್ಯಕ್ಷ ಮಹಿಳಾ ಅಧ್ಯಕ್ಷ ರೂಪಾ ಅವರೇ, ಮುಖಂಡರುಗಳೇ, ಯುವಕ ಮಿತ್ರಗಳೇ, ನೋಡಿ ನಮ್ಮ ನಿರೂಪಕರು ಹೇಳ್ತಾ ಇದ್ರು, ಕಾರ್ಯಕ್ರಮ ಕೇವಲ ಅದು ಕನಕಪುರಕ್ಕೆ ಅಷ್ಟೇ ಸೀಮಿತವಾಗಿರಬಾರ್ದು, ವ್ಯಾಪಕವಾಗಿ ಇಡೀ ಕನಕಪುರ ತಾಲೂಕನ್ನೇ ವ್ಯಾಪಕವಾಗಿ ಒಂದು ಜಾಗೃತಿ ಮಾಡ್ತಕ್ಕಂಥ ಮನುಷ್ಯರಲ್ಲಿರ್ತಕ್ಕಂಥ, ಅದು ಪುರುಷ ಇರ್ಬೋದು ಮಹಿಳೆ ಇರ್ಬೋದು, ಆ ಮಹಿಳೆ ಮತ್ತು ಪುರುಷರಿರ್ತಕ್ಕಂಥ ಸೂಕ್ತ ಪ್ರತಿಭೆಗಳನ್ನು ಈಚೆಗೆ ತರ್ತಕ್ಕಂಥ ಕಾರ್ಯಕ್ರಮ ಇದೆಯಲ್ಲ, ಇದು ಬಹಳಷ್ಟು ದೊಡ್ಡದು. ಏಕೆಂದರೆ ಪ್ರಪಂಚನಿಗೆ ಪ್ರಥಮವಾಗಿ ಬೆಳಕು ಕೊಡ್ತಕ್ಕಂಥದ್ದು ಸೂರ್ಯ ಬೆಳಗ್ಗೆ ಉದಯ ಆದ ಮೇಲೇ ಪ್ರಪಂಚದ ಎಲ್ಲ ಚಟುವಟಿಕೆಗಳು ಪ್ರಾರಂಭ ಆಗೋದು. ಹಾಗೆಯೇ ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಸುರೇಶ್ ಅವರು ಇವತ್ತು ಒಳ್ಳೆಯ ಚಿಂತನೆಯನ್ನು ಮಾಡಿದ್ದಾರೆ. ಕೇವಲ ಇದು ಪಟ್ಟಣದ ನಗರಕ್ಕಷ್ಟೇ ಸೀಮಿತವಾಗಿರಬಾರ್ದು, ಏನಾದರೂ ಸುಧಾ ಗ್ರಾಮೀಣ ಸೊಡಗುಡು ಪ್ರತಿಭೆಗಳು, ಅದು ಸಂಗೀತ ಇರ್ಬೋದು, ರಂಗೋಲಿ ಬಿಡತಕ್ಕಂಥ ಸ್ಪರ್ಧೆ ಇರ್ಬೋದು, ಓಡೋಟ ಕಾರ್ಯಕ್ರಮಗಳಿರ್ಬೋದು, ಹಾಡುಗಾರಿಕೆ ಇರ್ಬೋದು, ಜಾನಪದ ಇರ್ಬೋದು, ಇದೆಲ್ಲವೂ ಸಹ ಅಡಗಿರ್ತಕ್ಕಂಥದ್ದು ನಮ್ಮ ಹಳ್ಳಿಯ ಜನರಲ್ಲಿ ಮಾತ್ರ. ಈ ಹಳ್ಳಿಯ ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ವೇದಿಕೆ ಮತ್ತು ಒಂದಷ್ಟು ಪ್ರೋತ್ಸಾಹ. ಎಲ್ಲಿ ಪ್ರೋತ್ಸಾಹ ಇರ್ತದೋ ಅಲ್ಲಿ ಪ್ರತಿಭೆಗಳು ಈಚೆಗೆ ಬರ್ತದೆ. ಹಾಗಾಗಿ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು, ಬೆಂಬಲಿಸ್ತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ ಅಂತ ಮನಗಂಡಂತ ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಅವರು ಒಂದು ಒಳ್ಳೆ ಚಿಂತನೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇದು ಅವರಿಗೆ ಲಾಭ ಅಲ್ಲ, ಇದು ಅವರಿಗೋಸ್ಕರ ಮಾಡಿಕೊಂಡಿಲ್ಲ. ಅವರು ಮಾಡಿರೋದು ನಮ್ಮ ಜನತೆಯಲ್ಲಿರ್ತಕ್ಕಂಥ ಪ್ರತಿಭೆ ಈಚೆಗೆ ಬರಬೇಕು, ಅವರಿಗೆಲ್ಲ ಪ್ರತಿಭೆ ಇರ್ತಕ್ಕಂಥ ಒಂದು ಸತ್ಕಾರಗಳು, ಸನ್ಮಾನಗಳು, ಗೌರವಗಳು ಸಿಗಬೇಕು, ಅವರ ಪ್ರತಿಭೆಗೆ ಗೌರವಗಳು ಸಿಗಬೇಕು ಅಂತಕ್ಕಂಥ ಒಂದು ಏಕೈಕ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ತುಂಬ ಸಂತೋಷ ವಿಚಾರ. ಪ್ರತಿ ವರ್ಷವೂ ಸಹ ವಿಭಿನ್ನವಾಗಿ ಕನಕೋತ್ಸವ ಆಚರಣೆ ಆಗ್ತದೆ. ಅದು ಕೇವಲ ಅದು ಉತ್ಸವ ಅಷ್ಟೇ ಅಲ್ಲ, ಆ ವೇದಿಕೆಯಲ್ಲಿ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಈ ಎಲ್ಲ ಕಾರ್ಯಕ್ರಮಗಳ ವೇದಿಕೆ ಮೇಲೆ ನುರಿತವಂಥ ಸ್ವಾಮೀಜಿಗಳು, ತಜ್ಞರು, ಕಲಾವಿದರು ಎಲ್ಲರೂ ಸುತ್ತ ಬಂದು ಆ ವೇದಿಕೆ ಮೇಲೆ ತಮ್ಮ ಜ್ಞಾನಾರ್ಜನೆಯನ್ನು ಬಿಂಬಿಸೋದ ಮುಖಾಂತರ ಮನುಷ್ಯನ ಕತ್ತಲೆಯನ್ನು ಹೋಗಲಾಡಿಸಿ ಅಲ್ಲಿ ಒಂದಷ್ಟು ಒಳ್ಳೆ ಜ್ಞಾನವನ್ನು, ಸುಭಿಕ್ಷೆಯನ್ನು, ಸುಜ್ಞಾನವನ್ನು ತುಂಬತಕ್ಕಂಥ ಒಂದು ಭವ್ಯವಾದ ಪವಿತ್ರ ವೇದಿಕೆ ಅದು ಕನಕೋತ್ಸವ ಅಂದ ತಕ್ಷಣ ನಿಮಗೆ ಗೊತ್ತು, ಇಡೀ ತಾಲೂಕು ಇರ್ತಕ್ಕಂಥ ಕನಕದ ಎಲ್ಲ ಜನತೆ ಸೇರಿ ಮಾಡ್ತಕ್ಕಂಥ ಉತ್ಸವೇ ಅದು ಕನಕೋತ್ಸವ. ಅದು ಕೇವಲ ಅದು ಅವರಷ್ಟಿಗೆ ಅಲ್ಲ, ನಿಮಗೆಲ್ಲ ಗೊತ್ತಿದೆ ಶ್ರೀಮಂತರೆಲ್ಲ ದಾನಿಗಳಲ್ಲ ಅಂತ. ಈ ದಾನ ಮಾಡ್ತಕ್ಕಂಥದ್ದು ಒಂದು ಪರೋಪಕಾರ ಮಾಡ್ತಕ್ಕಂಥದ್ದು ಅದು ಹಿರಿಯರು ಹಾಕುವಂಥ ಒಂದು ಮಾರ್ಗದರ್ಶನ, ತಂದೆ ತಾಯಿಗಳಿಂದ ಬಂದಿರ್ತಕ್ಕಂಥ ಒಂದು ಪೂರ್ವಜನದ ಸುಕೃತ ಫಲ. ದುಡ್ಡಿಟ್ಕೊಂಡ್ರೆಲ್ಲ ದಾನ ಮಾಡೋಕ್ಕಾಗೋದಿಲ್ಲ, ದುಡ್ಡಿರೋರೆಲ್ಲ ಜನಗಳ ಕೆಲಸ ಮಾಡೋದಿಲ್ಲ. ಅದನ್ನು ಸತ್ಯ ಚಿಂತನೆ ಅಂತಂತಾರೆ. ಯಾರಿಗೆ ಒಳ್ಳೆಯ ಚಿಂತನೆ ಇರ್ತದೋ, ಒಳ್ಳೆಯ ಪರಿಶುದ್ಧವಾದ ಹೃದಯ ಇರ್ತದೋ ಅವರಷ್ಟೇ ಜನಗಳ ಕಲ್ಯಾಣ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ನಮ್ಮ ಶ್ರೇಷ್ಠ ದಂಪತಿಗಳ ಗೌರವ ಮತ್ತು ಕೆಂಪೇಗೌಡರು ಬಹುಶಃ ಇಬ್ಬರು ಮಕ್ಕಳು ಸಹ ಜನ್ಮವನ್ನು ಕೊಟ್ಟು ಸಾರ್ಥಕತೆಯನ್ನು ಪಡೆದಿದ್ದಾರೆ, ಸಾರ್ಥಕತೆಯನ್ನು ಬರೆದಿದ್ದಾರೆ. ಅದಕ್ಕೆ ಈ ಭಾಗದ ನಮ್ಮ ತಾಯಿ ಮುದ್ದಮ್ಮ, ಶಿಕ್ಷಕ ಮುರಳೀಗೌಡರ ಕಾಲಗುರು ಆಶೀರ್ವಾದ ಬಹಳಷ್ಟು ವಿಶೇಷವಾಗಿ ಅವರಿಬ್ಬರ ಮೇಲೆ ಇರೋದ್ರಿಂದ ಅವರು ಜನ ಕೆಲಸ ಮಾಡಲಿಕ್ಕೆ ಅವಕಾಶ ಆಗಿದೆ ಅಂತ ನಾನು ಮಾತನ್ನು ಹೇಳ್ತಾ, ಅದರ ಜೊತೆಗೆ ನಿಮ್ಮ ಸಹಕಾರ. ನಮ್ಮ ರವಿ ಅನ್ನೇಂದ ಸುತ್ತ ನನಗೆ ಫೋನು ಬನ್ನಿ, ನಾಳೆ ಬರಬೇಕು, ನಾವು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು, ನಮ್ಮೂರು ನೋಡಬೇಕು, ನಮ್ಮೂರಿಗೆ ಕಲೆಗಳನ್ನು ಗಮನಿಸಬೇಕು ಅಂತಕ್ಕಂಥ ಒಂದು ಕಾಳಜಿ. ಏಕೆಂತಂದರೆ ನಿಮಗೆಲ್ಲ ಗೊತ್ತಿದೆ, ಸ್ವಾರ್ಥ ರಾಜಕಾರಣ ಮತ್ತು ನಿಸ್ವಾರ್ಥದ ಬದುಕು ಯಾವತ್ತೂ ಸಹ ಸ್ವಾರ್ಥವನ್ನು ಬಯಸಲೇ ಇಲ್ಲ. ನೀವು ಯಾವ ಗಂಟೆಯಲ್ಲಿ ಫೋನ್ ಮಾಡಿ, 24 ಗಂಟೆ ಯಾವ ಗಂಟೆಯಲ್ಲಿ ಫೋನ್ ಮಾಡಿದ್ರು ಸಹ ಫೋನ್ ಎತ್ಕೊಂಡು ಮಾತಾಡಿ ಜನಗಳ ಕಷ್ಟ ಸುಖಕ್ಕೆ ಸ್ಪಂದಿಸ್ತಕ್ಕಂಥದ್ದು. ಧರ್ಮ ಎಲ್ಲಿದೆ? ಧರ್ಮ ಪುಸ್ತಕದಲ್ಲಿಲ್ಲ, ಅಥವಾ ಗುಡ್ಡಾರದಲ್ಲಿ ಧರ್ಮ ಇಲ್ಲ. ಧರ್ಮ ಇರೋದು ಯಾರು ಕೆಳಗಡೆ ಬಿದ್ದಿರ್ತಾರೋ ಅವ್ರನ್ನ ಮೇಲಕ್ಕೆ ಇರ್ತಕ್ಕಂಥ ಕೆಲಸ ಇದೆಯಲ್ಲ, ಅದೇ ನಿಜವಾದಂಥ ಧರ್ಮ. ಆ ಧರ್ಮದ ಪಾಲನೆಯನ್ನು ಕಾಯ ವಾಚ ಮನಸ್ಪೂರ್ವಕವಾಗಿ ನಮ್ಮ ಪ್ರೀತಿಯ ರವಿಯವರು ಮಾಡ್ತಾ ಇದ್ದಾರೆ. ಅದು ನಿಮ್ಮ ಗ್ರಾಮಕ್ಕೋಸ್ಕರ, ಈ ಭಾಗದ ಎಲ್ಲ ಗ್ರಾಮಗಳ ಉದ್ಧಾರಕ್ಕೋಸ್ಕರ ಅವರ ಅಹರ್ನಿಶ ದುಡಿತದಿಂದ ಅವರ ಶ್ರಮಕ್ಕೆ ನಿಮ್ಮೆಲ್ಲರ ಬೆಂಬಲ ಪ್ರೋತ್ಸಾಹ ಸದಾ ಇರಬೇಕು. ಇದಕ್ಕೆ ಮಾರ್ಗದರ್ಶಕರಾಗಿ ನಮ್ಮ ಕೃಷ್ಣಪ್ಪರವರು ಯಾವತ್ತು ಈ ಭಾಗದ ಒಂಥರ ಭೀಷ್ಮ ಅಂತ ನಾನು ಹೇಳ್ತಾ ಇರ್ತಾರೆ. ಯಾವಾಗಲೂ ಸಹ ಅವರು ಒಂದು ಭೀಷ್ಮನ ಒಂದು ಅವತಾರ ಪುರುಷ. ಆ ಒಂದು ಮಾರ್ಗೋಪಾದಿಯಲ್ಲಿ ಅವರು ಈ ಭಾಗಕ್ಕೆ ಎಲ್ಲಕ್ಕೂ ಸಹ ಮಾರ್ಗದರ್ಶನ, ರಾಜಕೀಯ ಮಾರ್ಗದರ್ಶನ, ಧಾರ್ಮಿಕ ಮಾರ್ಗದರ್ಶನ,
ಊರಲಾಗ್ತಕ್ಕಂಥ ಒಳ್ಳೆ ಕೆಲಸಗಳಿಗೆ ಯುವಕರಿಗೆ ಮಾರ್ಗದರ್ಶನ ಕೊಟ್ಕೊಂಡೇ ಬಂದಿದ್ದಾರೆ. ಅವರ ಮಾರ್ಗದರ್ಶನದ ನಿರಂತರವಾಗಿ ಇರಲಿ ಅಂತಕ್ಕಂಥ ನಮ್ಮ ಮಾತನ್ನು ಬಯಸಿ ಹೇಳಿ ಇವತ್ತು ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮ ನಮ್ಮ ಹೆಣ್ಣು ಮಕ್ಕಳಿರ್ತಕ್ಕಂಥ ಒಂದು ಸೂಕ್ತ ಪ್ರತಿಭೆ ಅದು ಈಚೆಗೆ ಬಂದು ಅವರು ಯಾವತ್ತೂ ಲವಲವಿಕೆಯಾಗಿದ್ದು ತಾಯಿ ಹೆಸದ ಮೊದಲ ಪಾಠಶಾಲೆ. ಏಕೆಂದರೆ ಇವತ್ತಿನ ಭೂಮಿ ತಾಯಿ ಅಂತ ಕರಿತೀವಿ, ನದಿಗಳನ್ನೆಲ್ಲರೂ ಸಹ ತಾಯಿಯ ಸ್ವರೂಪದಲ್ಲಿ ನೋಡ್ತಾ ಇದ್ದೀವಿ. ಎಲ್ಲ ಶ್ರೇಷ್ಠವಾದಂಥ ತ್ಯಾಗಕ್ಕೆ ತಾಯಿ ಹೆಸರನ್ನೇ ಎತ್ತಿರ್ತಕ್ಕಂಥದ್ದು. ತಾಯಿ ಮೊದಲು, ತಾಯಿಯಿಂದಲೇ ನಾವೆಲ್ಲ ಇವತ್ತು ಸ್ವಾಮಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ರಾಷ್ಟ್ರಪತಿಗಳಿರ್ಬೋದು, ರಾಜ್ಯಪಾಲರಿರ್ಬೋದು, ಎಂಥ ವಿಜ್ಞಾನಿಗಳಿರ್ಬೋದು, ಕಲಾವಿದರಿರ್ಬೋದು, ಎಲ್ಲರೂ ಸಹ ಮೂಲ ತಾಯಿ. ಹಾಗಾಗಿ ತಾಯಿಗೆ ವಂದಿಸ್ತಕ್ಕಂಥ ಕಾರ್ಯಕ್ರಮ, ತಾಯಿಯನ್ನು ಪ್ರೋತ್ಸಾಹತಕ್ಕಂಥ ಕಾರ್ಯಕ್ರಮ, ತಾಯಿಲಿರ್ತಕ್ಕಂಥ ಕಲೆ ಮತ್ತು ಪ್ರತಿಭೆಯನ್ನು ಈಚೆಗೆ ತರತಕ್ಕಂಥ ಕಾರ್ಯಕ್ರಮಕ್ಕೆ ನಾವೆಲ್ಲ ಋಣಿಯಾಗಿರ್ತಕ್ಕಂಥ ಮಾತನ್ನು ಹೇಳ್ತಾ ತಮಗೆಲ್ಲ ತಾಯಿ ನಮ್ಮ ಎಲ್ಲರಿಗೂ ಸಹ ಸನ್ಮಾನಗಳನ್ನು ಉಂಟು ಮಾಡಲಿ ಅಂತೇಳಿ ಆಶೀರ್ವದಿಸಿ ನಾಲ್ಕು ಮಾತನ್ನು ಮುಕ್ತಾಯ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಬಹಳ ಚೆನ್ನಾಗಿತ್ತು ಕಾರ್ಯಕ್ರಮ, ಬಹಳ ಚೆನ್ನಾಗಿತ್ತು. ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೆ, ಎಂ.ಎಸ್. ರೇವಣ್ಣ ಕೆ, ಕಾಂಗ್ರೆಸ್ ಪಾರ್ಟಿ ಕೆ, ಏನಿದು ಇದು ಚೆನ್ನಾಗಿ ಬಿಡ್ಬೋದು. ಪ್ರಯತ್ನ ಮಾಡೋ ಬಹಳ ಅದ್ಭುತವಾಗಿ ಕಾಣ್ತವ್ರೆ. ಇಂಪಾರ್ಟೆಂಟ್ ಹಾಕೊಡ್ತೀರಿ ಈ ಥರ ಇಂಪಾರ್ಟೆಂಟ್ ಹಾಕೊಡ್ತೀರಿ ಸರ್. ಇಲ್ಲಿ ರೈಟು ಬರ್ರಿ ಬರ್ರಿ ಈ ಕಡೆ ನೋಡೋಣ ರೈಟು. ಸರ್ ಅಲ್ಲಿ ಕೊಡಿ ರಘುಣ ಝೂಮಲ್ಲಿ ಹಾಕೊಂಡು ಹೋಗ್ತಾ ಇರಿ ನೀವು ಪಡೆದೀವಿ ಹಾಗೆ ಚೆನ್ನಾಗಿದೆ ಮಾಡ್ಕೊಳ್ಳಿ.
ಅಲ್ಲಿಯ ಪ್ರತಿಭೆಗಳೆಲ್ಲ ಭಾಳ ಚೆನ್ನಾಗಿ ನಮ್ಮ ಹೆಣ್ಮಕ್ಳೆಲ್ಲ ಭಾಳ ಕಷ್ಟಪಟ್ಟು ಅವರ ಒಂದು ಪ್ರತಿಭೆಯನ್ನು ಈ ಚಿತ್ರ ಶ್ರದ್ಧಾ ಇದೊಂದು ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದಾರೆ. ಭಕ್ತಿನೂ ಇದೆ ಅದರಲ್ಲಿ, ಶ್ರದ್ಧೆನೂ ಇದೆ, ಕಲೆನೂ ಇದೆ. ಕಲೆ, ಶ್ರದ್ಧಾ, ಭಕ್ತಿ ಮೂರು ಸಂಗಮ ಆಗಿದೆ ಇಲ್ಲಿ. ಆಮೇಲೆ ಪ್ರಶಸ್ತಿ ಬರೋದು ಬಿಡೋದು ಸೆಕೆಂಡ್ರಿ ವಿಚಾರ. ಬಟ್ ಏನಪ್ಪಾ ಅಂತಂದ್ರೆ ಕಲೆ ಉಳಿಸೋಂಥ ಪ್ರಯತ್ನ ಮಂಜುಳ ಮರ ಹೇಗಿದೆ ಅಲ್ಲ, ಚೆನ್ನಾಗಿದೆಯಾ ನೋಡಿ. ನಿಮ್ಮೂರಿನ ಹೆಣ್ಮಕ್ಳ ಕಲೆಗಳು ಹೆಂಗಿದೆ ಅಂತ ಬನ್ನಿ. ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ ಅಂತ ಕಂಡ್ರೆ ಇವತ್ತು ಕಾಣಿಸ್ತಾ ಇದ್ದೇನೆ. ಚೆನ್ನಾಗಿ ಒಳ್ಳೆ ಅವಕಾಶ ಮಾಡಿದ್ದೀರಾ. ನಾವು ಏಳ್ಗಳ್ಳಿ ಉಯ್ಯಂಬಳ್ಳಿ ಪಂಚಾಯತಿಯಿಂದ ಏಳ್ಗಳ್ಳಿ ಗ್ರಾಮದವರು ಕನಕೋತ್ಸವ ಸಮಾರಂಭ ಕನಕಪುರದಲ್ಲಿ ಮಾಡೋಕ್ಕಾಗಲ್ಲ ಅಂತ ಮನೆ ತುಂಬ ಜನ ಮಾಡಲಿ ಅಂತ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಡಿ.ಕೆ. ಶಿವಕುಮಾರ್ ಸೂರ್ಯ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಇಲ್ಲ ಅಣ್ಣ ಇನ್ನು ನೋಡ್ತಾರೆ. ಆಮೇಲೆ ಕನಕಪುರದಿಂದ ಕನಕಪುರಕ್ಕೆ ಹೋಗ್ಬಿಡ್ಬೇಕಾಗಿತ್ತು, ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ಗೃಹಲಕ್ಷ್ಮಿದು ಮತ್ತು ಇದು ಗೃಹ ಜ್ಯೋತಿ ಗ್ಯಾರಂಟಿ ಇದು 5 ಗ್ಯಾರಂಟಿಗಳೆಲ್ಲ ಮಾಡಿಕೊಟ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ಯಾವಾಗ ಕಾಂಗ್ರೆಸ್ಸಲ್ಲೇ ನಿಲ್ತೀವಿ. ಕಾಂಗ್ರೆಸ್ ಅವರು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನೀವು ಒಳಗಡೆ ಬನ್ನಿ. ಬಿಟ್ಟಿರ್ತಕ್ಕಂಥ ರಂಗೋಲಿ ನೋಡಿ ಬಹುಶಃ ನಾವು ಮತ್ತು ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು, ನಮ್ಮ ಮಹಿಳಾ ಮಣಿಯಾಗಳು ಎಲ್ಲ ತುಂಬ ಸಂತೋಷವಾಗಿ ಹರ್ಷದಾಯಕವಾಗಿ ಇದನ್ನು ಒಪ್ಕೊಂಡಿದ್ದೀವಿ. ಬಹುಶಃ ಇದು ನೋಡಿದ್ರೆ ಹೇಗಾಗ್ತದೆ ಅಂತಂದರೆ ಈ ಆದರ್ಶ ರಂಗೋಲಿಗಳು ಬಹುಶಃ ನಮ್ಮ ಆದರ್ಶ ಸಹೋದರರ ಹೋಲಿಕೆಗೆ ಇದು ಬರ್ತಾ ಇದೆ. ಬಹುಶಃ ನಮ್ಮ ಪದ್ಮ ಅವರು ಮಾಡಿರ್ತಕ್ಕಂಥ ಈ ರಂಗೋಲಿ ಬಿಟ್ಟಿರ್ತಕ್ಕಂಥ ಕಲೆ ಪದ್ಮ ಮತ್ತು ಗೀತಮ್ಮ ಇಬ್ಬರು ಸುರು ಬರೆದಿರ್ತಕ್ಕಂಥದ್ದು ನಮ್ಮ ಪ್ರೀತಿಯ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಡಿ.ಕೆ. ಸುರೇಶ್ ಅವರಿಗೆ ಇದು ನೇರವಾಗಿ ಅರ್ಪಣೆ ಮಾಡ್ತಕ್ಕಂಥ ಕೊಡುಗೆಯಾಗಿ ಕೊಡ್ತಕ್ಕಂಥ ಒಂದು ರಂಗೋಲಿ ಆಗಿದೆ ಅಂತಕ್ಕಂಥ ಸಂದರ್ಭವನ್ನು ಹರ್ಷವನ್ನು ವ್ಯಕ್ತ ಮಾಡಿ ಅವರ ಕಲೆ ಮತ್ತಷ್ಟು ಮಗದಷ್ಟು ಬೆಳೆಯಲಿ ಒಂದು ಶುಭಾಶಯ. ಚಪ್ಪಾಳೆ ಹೊಡೆದ್ರೆ ರಕ್ತ ಸಂಚಲನ ಆಗ್ಬೇಕು, ಹಂಗೆ ಹೊಡಿಬೇಕು. ವೆರಿ ಗುಡ್. ಆಯ್ತಪ್ಪ.
ಹೆಸರು ಪೂಜಾ ಅಂತ ಹೇಳಿ, ಇದೇ ಗ್ರಾಮದ ಹುಡುಗಿ. ನಾನು ಬೆಂಗಳೂರಲ್ಲಿ ಇರೋದು ನಾವು. ಆದರೆ ಇಲ್ಲಿ ಒಂದು ಸ್ಪರ್ಧೆಗೆ ನಮಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ರಂತೆ ಗೊತ್ತಾದಾಗ ನಮ್ದು ಏನೇ ಕೆಲಸ ಇರಲಿ ಬಿಟ್ಟು ಬಂದ್ವಿ. ಯಾಕೆಂದರೆ ಅವರು ವೇದಿಕೆ ಮಾಡಿಕೊಟ್ಟಾಗ ನಾವು ಅದನ್ನ ಉಪಯೋಗಿಸ್ಬೇಕು. ನನ್ನ ಹೆಸರು ಪೂಜಾ ಅಂತ ಹೇಳಿ. ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ DK ಸುರೇಶ್ ಸರ್ ಆಗಿರ್ಬೋದು, DK ಶಿವಕುಮಾರ್ ಸರ್ ಆಗಿರ್ಬೋದು, ನಮ್ಮ ರೈತರ ಮತ್ತು ಹೆಣ್ಮಕ್ಳಿಗೆ ಒಂದು ಗುರುತು ಸಿಗಬೇಕಂತ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಯೂಸ್ ಮಾಡ್ಕೊಂಡ್ವಿ. ಮತ್ತು ನಮ್ಮ ರವಿಯಣ್ಣ ಸರ್ ಅವರು ಕೂಡ ತುಂಬ ಬೆಂಬಲಿಸ್ತಾರೆ ನಮ್ಮ ಎಳ್ಗಲ್ಲಿ ಹೆಣ್ಮಕ್ಳಿಗೆ. ಇದು ಅಂದರೆ ಇಲ್ಲಿ ಕನಕಪುರ ತಾಲೂಕು ಹೆಣ್ಮಕ್ಳಿಗೆ ಒಂದು ಗುರುತು ಸಿಗಬೇಕು ಅಂತೇಳಿ ಒಂದು ಅವಕಾಶ ಮಾಡಿಕೊಟ್ಟಾಗ ನಾವು ಉಪಯೋಗಿಸ್ಕೋಬೇಕಂತೇಳಿ ನಾನು ಬೆಳಿಗ್ಗೆನೇ ಎದ್ದು ಮಗು ಸ್ಕೂಲು ಏನೇ ಇರಲಿ ನಾನು ಬಂದು ಬಿಟ್ಟು ಇದನ್ನು ರೆಡಿ ಮಾಡಿ ನನಗೊಂದು ಪ್ರಶಂಸೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮ್ಮ ಕನಕೋತ್ಸವ ಯಶಸ್ವಿ ಆಗಲಿಕ್ಕೆ ನಾವೆಲ್ಲ ಕಾರಣ ಆಗಿ ಖಂಡಿತ ಬೆಂಬಲಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಮನೆಗೆ 5 ಗ್ಯಾರಂಟಿ, ಒಂದು ರಂಗೋಲಿ ಅಂತ ಬಂದಾಗ 5 ಗ್ಯಾರಂಟಿ ಖಂಡಿತ ನಮ್ಗೆ ತುಂಬ ಅನುಕೂಲ ಆಗ್ತದೆ. ನಾನು ಕೂಡ 5 ಗ್ಯಾರಂಟಿಲಿ ಒಂದು ಟೈಲರಿಂಗ್ ಮಿಷಿನ್ ತೊಗೊಳೋದಕ್ಕೆ ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಯಿತು. ಮತ್ತು ಉಚಿತ ಬಸ್, ನಮಗೆ ಸ್ವಲ್ಪ ಓಡಾಟ ಜಾಸ್ತಿ ಇರೋದ್ರಿಂದ ಉಚಿತ ಬಸ್ ಕೊಟ್ಟಿರೋದ್ರಿಂದ ಅದೂ ತುಂಬ ಯೂಸ್ ಆಯಿತು ನನಗೆ ಅಂತಲ್ಲ, ಎಲ್ಲ ಹೆಣ್ಮಕ್ಳಿಗೂ ಬಹಳಷ್ಟು ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮನ್ನು ಗುರುತಿಸಿ ಮುಂದೆ ತಂದಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಕನಕಪುರ ಕ್ಷೇತ್ರವನ್ನು ಹೌದು, ನಮ್ಮ ಕನಕಪುರ ತಾಲೂಕಲ್ಲಿ ಈಗ ಆಲ್ರೆಡಿ ನಾವು ಈ ಕ್ಷೇತ್ರದಲ್ಲಿ ತುಂಬ ಹಳ್ಳಿಗಳಲ್ಲಿ ಕೈ ಸುಟ್ಕೊಂಡಿದ್ದಾರೆ ಬೇರೆ ಪಕ್ಷಕ್ಕೆ ನಂಬ್ಕೊಂಡು ಒಂಥರ ಕೈ ಸುಟ್ಕೊಂಡಂಗಾಗಿದೆ. ದಯವಿಟ್ಟು ಎಲ್ಲರಿಗೂ ಕೇಳ್ಕೊಳ್ತೀನಿ, ಯಾರು ನಮ್ಮನ್ನು ಗುರುತಿಸಿ ನಮ್ಮನ್ನು ರೈತರಿಗೆ ಆಗಲಿ ಹೆಣ್ಮಕ್ಳಿಗೆ ಆಗಲಿ ಹೌದು ಎಲ್ಲರಿಗೂ ಬೆಂಬಲಿಸ್ತಾರೋ ಅಂಥ ವ್ಯಕ್ತಿನ ನಾವು ಮುಂದೆ ಮುಖ್ಯಮಂತ್ರಿ ಮಾಡೋಣ. ನಮ್ಮ DK ಶಿವಕುಮಾರ್ಗೆ ನಮ್ಮ DK ಶಿವಕುಮಾರ್ ಸರ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ ನಾವು ಸಿದ್ದರಾಮಯ್ಯ ಅವ್ರಿಗೆ ಕೇಂದ್ರ ನಾಯಕರನ್ನ ಇಲ್ಲಿ ಕೇಳ್ಕೊತಾ ಇದೀವಿ. ಎಲ್ಲರೂ ನಾವು ನಮ್ಮ ಗ್ರಾಮಸ್ಥರು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಕಾಂಗ್ರೆಸ್. ಒಂದು ನಿಮಿಷ. ಬಂದ್ರಾ ಯಾರು? ಕಾಂತಮ್ಮ, ವೆರಿ ಗುಡ್. ಬನ್ನಿ ನೋಡಿ, ಮಠ ಸ್ಟೂಡೆಂಟ್ ಮಾಡ್ತಾ ಬಿಟ್ಟೆಲ್ಲ ಬೇಸಾಗಿ ಓಟೋ ಸ್ಟೂಡೆಂಟ್ ಅಸೋಸಿಯೇಷನ್ ಮೀಟಿಂಗ್ ಇತ್ತು. ನಿಮ್ಮ ಹೆಸರು, ನೀವು ಓದಿದ್ದು ಹೇಳ್ಬಿಡಿ ಫಸ್ಟು. ನನ್ನ ಹೆಸರು ಸುಷ್ಮಾ. ನಾವು ಮಲೆಮಠದಲ್ಲಿ ಓದಿರೋದು ವಿದ್ಯಾರ್ಥಿನಿ ನಾನು. ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದಾರೆ ಎಳ್ಗಳ್ಳಿಲಿ. ತುಂಬ ಚೆನ್ನಾಗಿ ಎಲ್ಲರೂ ಬಿಟ್ಟಿದ್ದಾರೆ. ಅದರಲ್ಲಿ ನಾನು ಭಾಗವಹಿಸಿದ್ದೀನಿ. ಸ್ವಾಮೀಜಿ ಮುಖಾಂತರ ತುಂಬ ಖುಷಿ ಪಡ್ತೇವೆ ನೋಡಿ. ತುಂಬ ಖುಷಿ ಪಡ್ತಿದ್ದಾರೆ ಈ ಕಾರ್ಯಕ್ರಮ. ಸುಷ್ಮಾ, ನಾನು ಎಳ್ಗಳ್ಳಿ ಇರೋದು ಮಲೆಮಠದಲ್ಲಿ ಓದ್ತಿರೋದು. ಎಲ್ಲರೂ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದಾರೆ. DK ಶಿವಕುಮಾರ್ ಅವರೆಲ್ಲ ಏರ್ಪಡಿಸಿದ್ದಾರೆ. ಅದರಲ್ಲಿ ಎಲ್ಲರೂ ಚೆನ್ನಾಗಿ ಬಿಟ್ಟಿದ್ದಾರೆ. ಸ್ವಾಮೀಜಿಗಳು ಬಂದು ಎಲ್ಲ ರಂಗೋಲಿನೂ ಇಷ್ಟಪಟ್ಟಿದ್ದಾರೆ. ಎಲ್ಲ ಚೆನ್ನಾಗಿ ರವಿಯಣ್ಣವರು, ನಮ್ಮೂರು ಎಳ್ಗಳ್ಳಿ ರವಿಯಣ್ಣ, HD ರವಿಯಣ್ಣವರು ಬಂದಿದ್ದಾರೆ. ಖುಷಿ ಆಯಿತು ನಮಗೆಲ್ಲ. ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ತುಂಬ ಆಸೆ. ನಮ್ಮ ಅಮ್ಮಗೂ ಅವ್ರಿಗೆ ತುಂಬ ಆಸೆ ಇದೆ. ಎಲ್ಲರಿಗೂ ಆಸೆ ಇದೆ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ. ಆಯ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಸುಷ್ಮಾ, ಗೃಹಲಕ್ಷ್ಮಿ. ರಂಗೋಲಿ ಸ್ಪರ್ಧೆ ಬಗ್ಗೆ ಕನಕಪುರ ಬಗ್ಗೆ ಖುಷಿ ಆಯ್ತಪ್ಪ. ಅದೇನದು ಅದು ಪಾದ ಇಟ್ಟಿದ್ರೆ
ಇದು ಚೆನ್ನಾಗಿದೆ. ಎಲ್ಲ ರಮಣೀಯವಾಗಿದೆ. ಅನುಭವ ಇದೆ, ಅನುಭವ ಇದೆಯಲ್ಲಮ್ಮ, ಅನುಭವ. ಸರಿ ಸರ್ ಬಿಡಿ ಬನ್ನಿ, ಅವಕಾಶ ಯಾವಾಗ ಸಿಗಷ್ಟೇ. ಬಟ್ ಕಲೆ ಚೆನ್ನಾಗಿದೆ. ಮೊದಲೇ ಪ್ರಯತ್ನ ಹೌದಾ? ಅದಕ್ಕೆ ಅದ್ರಲ್ಲ ಸ್ವಾಮಿ ಒಂದೆರಡು ಮಾತಾಡ. ನನಗೆ ಈ ಅವಕಾಶ ಕೊಟ್ಟಿದ್ದು ಡಿ ಕೆ ಶಿವಕುಮಾರ್ ಅವರು. ಈ ಥರ ರಂಗೋಲಿ ಕಾಂಪಿಟೇಷನಲ್ಲಿ ಭಾಗವಹಿಸಿ ಅಂತ ಹೇಳಿದ್ರು ಸ್ಪರ್ಧೆಯಲ್ಲಿ. ನಾನು ಸರಸ್ವತಿ ಚಿತ್ರಭಾವನ ರಂಗೋಲಿ ರೂಪದಲ್ಲಿ ಬಿಡಿಸಿದ್ದೀನಿ. ಖುಷಿ ಆಯಿತು. ಖುಷಿ ಆಯಿತು. ಸ್ವಾಮೀಜಿಯವರು ಎಲ್ಲರೂ ಬಂದು ನನ್ನ ರಂಗೋಲಿ ವೀಕ್ಷಣೆ ಮಾಡಿ ಸ್ವಾಮೀಜಿಯವರು ನನಗೆ ಆಶೀರ್ವಚನ ಮಾಡಿದ್ರು ಅಂತ ಹೇಳು ಬಿಗಿಯಾಗ ಅವ್ರ ಹತ್ರ. ಅವ್ರ ಜೀವನನೇ ಎಲ್ಲ ಒಂದು ಉನ್ನತ ಮಟ್ಟ ಕೊಟ್ಟಾಗದೆ, ಮಟ್ಟದಲ್ಲಿ ಉನ್ನತ ವಿದೇಶಗಳಲ್ಲಿ ಡಬಲ್ ಬಿಟ್ಟಿದ್ದೀರಾ? ಇಲ್ಲೇ ಕೊಡಿಸ್ಬಿಡುವ. ಇಲ್ಲ ನಳ್ಳಿಗೊಂಡ ಬರೋ ಮಾರಮ್ಮ ದೇವಸ್ಥಾನ. ರೇಷ್ಮಾ ರತ್ನಮ್ಮ ಶಿವಮಾದು. ಎರಡನೇ ಬಹುಮಾನ ರೇಷ್ಮಾ. ಮೂರನೇ ಬಹುಮಾನ ದಿವ್ಯಾ ಶಿವರಾಜ್. ಚಪ್ಪಳೆ ಬರ್ಬೇಕಪ್ಪ. ದೊಡ್ಡಾಯಮ್ಮ ನಾಗರತ್ನ ಶಿವಣ್ಣ, ರತ್ನ ವಿಎಸ್ಆರ್, ಕಾಂತಮ್ಮ ಕೆಂಪೇಗೌಡ, ಸುಮಾ ಶಿವಣ್ಣ ಜಯಲಕ್ಷ್ಮಿ, ಶ್ವೇತಾ ಬಸವಲಿಂಗ, ಕವನ ಸೌಮ್ಯ ಚಿಕ್ಕಮಾರಯ್ಯ, ಕವಿತಾ ಡಿ. ಇಂದು ಏಳ್ಗಳ್ಳಿ ಪ್ರಥಮ ಮತ್ತು ದ್ವಿತೀಯ ಬ್ಲಾಕ್ಗಳಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಂಡಿರ್ತೀವಿ. ಈ ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳನ್ನು DKS ಚಾರಿಟಬಲ್ ಟ್ರಸ್ಟ್ ಹಾಗೂ DKS ಬ್ರದರ್ಸ್ ಸಹಯೋಗದಲ್ಲಿ ನೀಡಿರ್ತಾರೆ. ಹಾಗೆಯೇ ಇನ್ನು 10 ಕಾನ್ಸಲೇಷನ್ ಫೋರ್ತ್ ಪ್ರೈಸ್ಗಳನ್ನು ರವಿ ಅಣ್ಣ ಅವರು ವೈಯಕ್ತಿಕವಾಗಿ ಕೊಡ್ತಾ ಇರುವಂಥದ್ದು. ಇವತ್ತು ಇಡೀ ಊರೆಲ್ಲ ಎಷ್ಟೋ ಜನ ರಂಗೋಲಿ, ನಮ್ಮ ತಾಯಂದಿರು, ತಂಗಿಯಂದಿರು, ಅಕ್ಕಂದಿರು ಎಷ್ಟು ಜನ ರಂಗೋಲಿ ಬಿಟ್ಟವ್ರ, ಅವೆಲ್ಲನೂ ವೀಕ್ಷಣೆ ಮಾಡಿದಂತ ನಮ್ಮ ಮುಮ್ಮಡಿ ಶಿವರುದ್ರ ಸ್ವಾಮೀಜಿ ಅವರಿಗೆ ನಮ್ಮೆಲ್ಲ ಏಳ್ಗಳಿಯ ಜನತೆಯ ಪರವಾಗಿ ಹಾಗೂ ನಮ್ಮ ಅರ್ಪಿಸಬೇಕು ಅಂತ ಎಲ್ಲರಲ್ಲೂ ಚಪ್ಪಾಳೆ ಮೂಲಕ ಕೇಳ್ಕೊಂತೀವಿ.